ಶ್ರೀ ಗುರುಭ್ಯೋ ನಮಃ. ತದರ್ಥಂ ಬಹುತ್ವ ಸಂಖ್ಯಾಯುಕ್ತಸ್ಯ ವಿಷ್ಣುತ್ವೇ ತಚ್ಛಬ್ದ ಉಚಿತತ್ವ ಅವಶ್ಯಂ ಭಾವಾತ್. ಒಬ್ಬನೇ ಭಗವಂತನೇ ಪಂಚರೂಪಗಳಿಂದ ಇರುವುದು ಹೇಗೆ ಅನ್ನೋದನ್ನೆಲ್ಲ ವರ್ಣನೆ ಮಾಡುವಂಥ ಪ್ರಸಂಗ ಇದು. ತತ್ವಮಂಜರಿಯಲ್ಲಿ 183ನೇ ಗದ್ಯ ಭಾಗ. ಈ ಆಧಾರಗಳು ಆಧೇಯಗಳು ಅಂತ ಬೇರೆ ಬೇರೆ ವಸ್ತುಗಳೇ ಇವೆ, ಇಲ್ಲ ಅಂತಲ್ಲ. ಪರಮಾತ್ಮ ಎಲ್ಲದಕ್ಕೂ ಆಧಾರನಾಗಿದ್ದಾನೆ. ಅವನಲ್ಲಿ ಈ ಜಗತ್ತೆಲ್ಲವೂ ಕೂಡ ಆಧೇಯ ಆಗಿದೆ, ಅದು ಸರಿ. ಆದರೆ ಆ ಆಧೇಯಗಳಲ್ಲಿಯೂ ಕೂಡ ಅವನು ಅನೇಕ ರೂಪದಿಂದ ಇದ್ದಾನೆ ಅಂತನ್ನೋದನ್ನ ನಾವು ಹೇಳಿದ್ದೀವಿ. ಭಗವಂತ ಅನೇಕ ರೂಪಗಳಿಂದ ಇದ್ದ ಮೇಲೆ ಅವನು ಬಹುತ್ವ ಸಂಖ್ಯಾದಿಂದ ಕೂಡಿದಾನೆ ಅಂತ ಆದ ಮೇಲೆ ಆ ವಿಷ್ಣುವಿನಲ್ಲಿ ಈ ಸರ್ವಶಬ್ದ ಉಚಿತತ್ವನೂ ಕೂಡ ಬೇಕೇ ಬೇಕು. ತಚ್ಛಬ್ದ ಉಚಿತತ್ವ ಅವಶ್ಯಂ ಭಾವಾತ್. ಯಾವ್ಯಾವ ಆಧೇಯಗಳು, ಪಂಚಪ್ರಾಣಗಳು, ಪ್ರಕೃತಿ ಮೊದಲಾದ ಆಧೇಯಗಳಿವೆ ಅಲ್ಲ, ಅವುಗಳಲ್ಲಿ ಆ ಭಗವಂತ ಇದ್ದರೆ ಮಾತ್ರ ಅವನು ಬಹುತ್ವ ಸಂಖ್ಯಾಯುಕ್ತನಾಗ್ಲಿಕ್ಕೆ ಸಾಧ್ಯ. ಅವನು ಬಹುತ್ವ ಸಂಖ್ಯಾಯುಕ್ತನಾಗಿದ್ದಾನೆ ಅಂದ ಮೇಲೆ ಆಯಾ ಶಬ್ದಗಳಿಂದನೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಘಟದಲ್ಲಿ ಘಟ ಎಂಬ ಶಬ್ದದಿಂದ ಅವನೇ ವಾಚ್ಯನಾಗಿದ್ದಾನೆ. ಮತ್ತೆ ಪ್ರಾಣನಲ್ಲಿ ಪ್ರಾಣ ಎಂಬ ಶಬ್ದದಿಂದ, ಮತ್ತೆ ಪ್ರಕೃತಿಯಲ್ಲಿ ಪ್ರಕೃತಿ ಎಂಬ ಶಬ್ದದಿಂದ, ಅದನ್ನೆಲ್ಲ ಬೇರೆ ಬೇರೆ ಕಡೆ ಪ್ರಕೃಷ್ಟಾನಂದ ರೂಪತ್ವ ಪ್ರಾಣ ಇತ್ಯ ವಿಧೀಯತೆ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ. ಪ್ರಕೃಷ್ಟವಾದ ಆನಂದ ಸ್ವರೂಪ, ಅತ್ಯಂತ ಶ್ರೇಷ್ಠವಾದ ಆನಂದ ಸ್ವರೂಪ ಅವನಾದ್ರಿಂದ ಅವನನ್ನೇ ಪ್ರಾಣ ಅಂತ ಹೇಳಬೇಕು. ಮತ್ತೆ ಪ್ರಕೃತಿ ಪ್ರಕರ್ಷೇಣ ಕರೋತಿ, ಚೆನ್ನಾಗಿ ಅವನೇ ಮಾಡ್ತಾನೆ ಎಲ್ಲವನ್ನು ಕೂಡ. ಆದ್ರಿಂದ ಅವನ ಪ್ರಕೃತಿ ಇತ್ಯಾದಿ ಶಬ್ದಗಳಿಂದ ಅವನಿಗೆ ಹೇಗೆ ವಾಚ್ಯತ್ವ ಇದೆ ಅನ್ನೋದನ್ನ ಬೇರೆ ಬೇರೆ ಕಡೆ ತೋರಿಸಿದ್ದಾರೆ. ಹರೇಹೇ ಪಂಚಜನ ಶಬ್ದಾರ್ಥಭೂತ ಅಮಿತಾತ್ಮಕತ್ವಮೇವ ಕುತಃ. ಆ ಭಗವಂತ ಅಮಿತಾತ್ಮಕ ಆಗಿದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನಾದ್ರೂ ನಾವು ಹೇಗೆ ಒಪ್ಪಬೇಕು? ಪಂಚಜನ ಅಂತ ಶಬ್ದ ಇದೆ ಅಲ್ಲೂ ಬೃಹದಾರಣ್ಯಕದಲ್ಲಿ. ಅದರ ಅರ್ಥ ಯಾವುದು? ಅನೇಕ ಸ್ವರೂಪಗಳು. ಆ ಅನೇಕ ಸ್ವರೂಪಗಳನ್ನು ಭಗವಂತನಿಗೆ ಹೇಗೆ ಒಪ್ಪಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಅಮಿತಾತ್ಮಕ ಎಂಬ ಶಬ್ದದಿಂದಲೇ ಉತ್ತರ. ನಮಗೆ ಬರುವ ಎಲ್ಲಾ ಶಬ್ದಗಳಿಗೂ ಅಮಿತಾತ್ಮಕ ಎಂಬ ಶಬ್ದದಿಂದಲೇ ಉತ್ತರ. ಅಮಿತಾನಾಂ ಅನೇಕೇಶಾಂ ಆತ್ಮ ನಿಯಾಮಕ. ಅಮಿತರು ಅಂದ್ರೆ ಇಲ್ಲಿ ಅನೇಕರು ಅಂತ ಅರ್ಥ. ಪ್ರಾಣ ಮೊದಲಾದಂತಹ ಅನೇಕ ಜನ ದೇವತೆಗಳು ಅಂತ ಅರ್ಥ. ಅವರಿಗೆ ಇವನು ಆತ್ಮನಾಗಿದ್ದಾನೆ. ಅಮಿತಾತ್ಮಕ ಅಂದ್ರೆ ಆತ್ಮ ಅಂದ್ರೆ ನಿಯಾಮಕ, ಅವರೊಳಗಿದ್ದ ಇವನು ನಿಯಾಮಕನಾಗಿದ್ದಾನೆ. ಆದ್ರಿಂದ ಇವನು ನಮಿತಾತ್ಮಕ ಅಂತ ಹೇಳಬೇಕು. ಅಮಿತಾತ್ಮಕ ಅನ್ನೋ ಶಬ್ದಕ್ಕೆ 2-3 ರೀತಿ ಅರ್ಥಗಳನ್ನು ಹೇಳ್ತಾರೆ. ಮುಂದೆ ಕೂಡ ಈ 166ನೇ ಗದ್ಯ ಭಾಗದಲ್ಲಿ ಮುಂದೆ ಕೂಡ ಈ ಇತ್ಯತೋಪಿ ಹರೇಹೇ ಇತ್ಯತೋಪಿ ಅಮಿತಾತ್ಮಕ ಅಂತ ಹೀಗೆ ಹೇಳಿದ್ದಾರೆ. ಅಲ್ಲಿ ಅಮಿತಾತ್ಮಕ ಅಂದ್ರೆ ಕೆಲವು ಕಡೆ ಸ್ವರೂಪ ಅಂತ ಅರ್ಥ ಆತ್ಮ ಅಂದ್ರೆ, ಕೆಲವು ಕಡೆ ನಿಯಾಮಕ ಅಂತ ಅರ್ಥ. ಆದ್ರಿಂದ ಭಗವಂತ ಅನೇಕ ಜನ ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಅದನ್ನೇ ಮುಂದೆ ಹೇಳ್ತಾರೆ. ಶರೀರ ತದಂತರ್ಗತ ಆಕಾಶ ಪ್ರಾಣಾದಿ ಪಂಚಜನ ನಿಯಾಮಕ ಇತ್ಯರ್ಥ. ಶರೀರಕ್ಕೂ ಆ ಶರೀರದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಶರೀರದ ಒಳಗಿರುವಂತಹ ಆಕಾಶ ಅಂದ್ರೆ ಪ್ರಕೃತಿ, ಆಕಾಶ ಅಂದ್ರೆ ಪ್ರಕೃತಿ, ಮತ್ತು ಪ್ರಾಣಾದಿ ಪಂಚಜನಗಳು, ಪ್ರಾಣ ಮೊದಲಾದ ದೇವತೆಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಇವನು ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಸರಿಯಾ? ಹಿಂದೆ ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಕ್ಷು ಅಂತೆಲ್ಲ ಬಂದಿದೆ ಅಲ್ಲ, ಅಲ್ಲಿ ಪ್ರಾಣ ಇಲ್ಲಿ ನೋಡಿ ಪ್ರಾಣಸ್ಯ ಪ್ರಾಣ ಅಂತಿದೆ. ಪ್ರಾಣಸ್ಯ ಪ್ರಾಣ ಅಂತಿದೆ ತಿದ್ಕೋಬೇಕು. ಪ್ರಾಣಸ್ಯ ಪ್ರಾಣ ಅಲ್ಲ, ಅದು ಪ್ರಾಣಸ್ಯ ಪ್ರಾಣಂ. ಹಿಂದೆ 165ನೇ ಪೇಜ್ನಲ್ಲಿ ಪ್ರಾಣಸ್ಯ ಪ್ರಾಣಂ ಉತ ಚಕ್ಷು ಅಂತೆಲ್ಲ ಹಾಗೆ ಬಂದಿದೆ. ಇಲ್ಲಿ ಅದು ಪ್ರಿಂಟ್ ತಪ್ಪಾಗಿದೆ ಅಷ್ಟೆ. ಪ್ರಾಣಸ್ಯ ಪ್ರಾಣಂ ಇತ್ಯಾದಿ ವಾಕ್ಯಶೇಷಗಳಲ್ಲಿ ದ್ವಿತೀಯ ವಿಭಕ್ತ್ಯಂತವಾಗಿ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಅದು ಮೂಲ ಪಂಚಜನ ಅಂತ ಏನು ವಾಕ್ಯ ಇದೆಯಲ್ಲ, ಯಸ್ಮಿನ್ ಪಂಚಜನಾ ಆಕಾಶಶ್ಚ ಪ್ರತಿಷ್ಠಿತಃ ತವಿಮೇವ ಮನ್ಯ ಆತ್ಮಾನಂ ವಿದ್ವಾನ್ ಬ್ರಹ್ಮಾಂ ತಥೋ ಭವತ್. ಅದಾದ್ಮೇಲೆ ಪ್ರಾಣಸ್ಯ ಪ್ರಾಣಂ ಅಂತ ಬಂದಿದೆಯಲ್ಲ,
ಅಲ್ಲಿ ಪ್ರಾಣಸ್ಯ ಪ್ರಾಣಂ ಅಂದ್ರೆ ಮೊದಲನೇ ಪ್ರಾಣ ಅಂತಂದ್ರೆ ಆ ಪ್ರಾಣ ಯಾವ ದೇವತೆ ಇದ್ದಾನಲ್ಲ ಅವನಿಗೆ ಪ್ರಾಣಂ ಆಧಾರಭೂತನಾದವನು ಈ ಪರಮಾತ್ಮ ಅಂತ ಅರ್ಥ. ಆದ್ರಿಂದ ಮೂಲ ಉಪನಿಷತ್ತಿನಲ್ಲಿರೋದು ಪ್ರಾಣಂ ಅಂತಾನೆ ಶಬ್ದ. ಇಲ್ಲಿ ಅವರು ಇದನ್ನ ಪ್ರಾಣ ಅಂತೇನು ಹೇಳಿದ್ದಾರೆ ಅದನ್ನ ತಿದ್ದುಕೊಳ್ಬೇಕು, ಅದು ಸರಿ ಇಲ್ಲ. ಹೀಗಾಗಿ ದ್ವಿತೀಯ ವಿಭಕ್ತಿ ಅಂತ ಶಬ್ದಗಳಿಂದಲ ಇವನೇ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷು ಉತ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯೇ ವಿದುಹು, ಅವನನ್ನು ಯಾರು ತಿಳಿಯುತ್ತಾರೆ ಅಂತ ದ್ವಿತೀಯ ವಿಭಕ್ತಿ ಇದೆ ಅಲ್ಲಿ. ಆದ್ರಿಂದ ಪ್ರಾಣಸ್ಯ ಪ್ರಾಣಕ್ಕೆ ಇದು ಭಗವಂತನಿಗಿಂತ ಭಿನ್ನವಾದ ಬೇರೆಯವರನ್ನು ಹೇಳ್ತದೆ. ಅಲ್ಲಿ ಪ್ರಾಣಂ ಎಂಬ ಶಬ್ದ ಭಗವಂತನನ್ನು ಹೇಳ್ತದೆ. ಮುಂದೆ ಈ ವಾಕ್ಯಶೇಷದಲ್ಲಿ ದ್ವಿತೀಯ ವಿಭಕ್ತಿ ಅಂತ ಶಬ್ದ ಇದೆಯಲ್ಲ, ಆ ಶಬ್ದದಿಂದ ಪ್ರಾಧಾನ್ಯನ ನಿರ್ದಿಷ್ಟವಾದಂಥವರು, ಪ್ರಧಾನವಾಗಿ ಅಲ್ಲಿ ಹೇಳಲ್ಪಟ್ಟಂತ ವ್ಯಕ್ತಿಯೇ ಪಂಚಜನ ಶಬ್ದಾರ್ಥನ ಆಗಬೇಕು. ಪ್ರಧಾನತಃ ಯಾರು ನಿರ್ದಿಷ್ಟರಾಗಿದ್ದಾರೋ ಉಕ್ತರಾಗಿದ್ದಾರೋ ಅವರೇ ಪಂಚಜನ ಶಬ್ದಾರ್ಥರಾಗಬೇಕು. ತೇಷಾಮೇವಚ ಪ್ರಾಣಾದಿ ನಿಯಾಮಕತ್ವ ರೂಪ ವಿಷ್ಣುಲಿಂಗೇನ ವಿಷ್ಣುತ್ವಾದಿತ್ಯುಕ್ತಂ ಭವತಿ. ಅವ್ರು ಯಾರು ಅಂದ್ರೆ ಭಗವಂತನ ರೂಪಗಳೇ, ಅವರೇ ಆ ಭಗವಂತನ ಆಯಾ ಅನೇಕ ರೂಪಗಳೇ ಪ್ರಾಣ ಮೊದಲಾದ ಅನೇಕರಿಗೆ ನಿಯಾಮಕವಾಗಿವೆ. ಆದ್ರಿಂದ ನಿಯಾಮಕತ್ವ ಅನ್ನೋದು ವಿಷ್ಣುವಿನ ಲಿಂಗ ಹೊರತು ಬೇರೆಯವರ ಲಿಂಗ ಅಲ್ಲ. ಸರಿಯಾ? ಇದು ಒಟ್ಟ ತಾತ್ಪರ್ಯ ಆಗ್ತದೆ. ತಾವತಾಪಿ ಕಥಂ ಅನೇಕತ್ವಂ ಹರೇಹೇ, ಭಗವಂತನಿಗೆ ಅನೇಕ ರೂಪಗಳು ಬರುವುದು ಹೇಗೆ ಅಂತ ಇತ್ಯತೋಪಿ, ಹೀಗೆ ಪ್ರಶ್ನೆ ಬಂದರೂ ಕೂಡ ಅದಕ್ಕೂ ಅಮಿತಾತ್ಮಕ ಅಂತಾನೆ ಅರ್ಥ. ಇಲ್ಲಿ ಅಮಿತೇಶು ಅನೇಕೇಶು ಶರೀರ ತದಂತಸ್ಥ ಆಕಾಶ ಪಂಚಜನೇಶು, ನಾನು ಈಗಾಗಲೇ ಹಿಂದೆ ಹೇಳಿದೆ. ಅಮಿತ ಅಂದ್ರೆ ಅನೇಕರು ಅಂತ ಅರ್ಥ. ಆ ಅನೇಕ ದೇವತೆಗಳೇನಿದ್ದಾರಲ್ಲ, ಯಾರ್ಯಾರು ಅಂದ್ರೆ ಒಂದು ಶರೀರ, ಆ ಶರೀರದೊಳಗಿರುವಂತಹ ಆಕಾಶ ಮತ್ತು ಪಂಚ ಪ್ರಾಣಗಳು ಇವರೆಲ್ಲ, ಇವರಲ್ಲಿ ಆತ್ಮ ಸ್ವರೂಪಂ ಯಶಸ್ಸಹ, ಅವರಲ್ಲಿ ಭಗವಂತನ ಸ್ವರೂಪ ಇದೆ. ಇಲ್ಲಿ ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ, ಹಿಂದೆ ಆತ್ಮ ಅಂದ್ರೆ ನಿಯಾಮಕ ಅಂತ ಅರ್ಥ. ಹೀಗೆ ಒಂದೇ ಶಬ್ದಕ್ಕೂ ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಬೇಕು. ನಿಯಮ್ಯಾನಾಂ ಅನೇಕತ್ವೇ ತನ್ನ ನಿಯಾಮಕತೆಯ ತೇಷು ಅನೇಕ ರೂಪತ್ವಸ್ಯ ನ್ಯಾಯ ಪ್ರಾಪ್ತತ್ವಾದಿತಿ ಭಾವ. ನಿಯಮ್ಯ ಅಂದ್ರೆ ನಿಯಮಿಸಲ್ಪಡುವ ದೇವತೆಗಳು, ಅವರು ಅನೇಕ ಜನ ಇದ್ದ ಮೇಲೆ ಅವರಲ್ಲಿ ನಿಯಾಮಕನಾಗಿರುವಂಥ ವ್ಯಕ್ತಿಯೂ ಕೂಡ ಅನೇಕ ರೂಪದಿಂದ ಇರಲೇಬೇಕು. ಇವರಲ್ಲಿ ಒಂದು ರೂಪ, ಅವರಲ್ಲಿ ಒಂದು ರೂಪ, ಈ ತರ ಅನೇಕ ರೂಪದಿಂದ ಇರಲೇಬೇಕು ಅಂತ ಅರ್ಥ. ತನ್ನಿಯಾಮಕತೆಯ ಆಯಾ ದೇವತೆಗಳಿಗೆ ನಿಯಾಮಕನಾಗಿ ಈ ಭಗವಂತನ ರೂಪಗಳಿರಬೇಕು. ಆ ಭಗವಂತನ ರೂಪಗಳಿಗೆ ಅನೇಕತ್ವ ಬರಬೇಕು. ಅದು ನ್ಯಾಯ ಸಿದ್ಧ ಅಂದ್ರೆ, ನ್ಯಾಯ ಸಿದ್ಧ ಅಂದ್ರೆ ಆಟೋಮ್ಯಾಟಿಕಲಿ ಸಿದ್ಧ ಅಂತ ಅದಕ್ಕರ್ಥ. ನಿಯಮ್ಯ ಜನರು ಅನೇಕ ಇದ್ದ ಮೇಲೆ, ಈಗ ಉದಾಹರಣೆಗೆ ರಾಜ್ಯಗಳು ಅನೇಕ ಇದ್ಮೇಲೆ ರಾಜ್ಯದ ಮುಖ್ಯಸ್ಥರು ಅನೇಕ ಜನ ಇರಬೇಕು. ದೇಶಗಳು ಅನೇಕ ಇದ್ಮೇಲೆ ದೇಶಗಳ ಮುಖ್ಯಸ್ಥರು ಅನೇಕ ಇರಬೇಕು. ಹೇಗೋ ಆ ಥರ ನಿಯಮ್ಯರು ಅನೇಕ ಇರುವುದರಿಂದ ನಿಯಾಮಕ ರೂಪಗಳು ಕೂಡ ಅನೇಕ ಇರಬೇಕು. ಆ ಎಲ್ಲಾ ಶಬ್ದಗಳಿಂದಲೂ ಭಗವಂತ ವಾಚ್ಯನಾಗಬೇಕು ಅಂತ ತಾತ್ಪರ್ಯ. ಪ್ರಾಣಸ್ಯ ಪ್ರಾಣಂ ಈ ಮಂತ್ರಕ್ಕೆ ಒಟ್ಟಾರೆ ಅರ್ಥ ಏನು? ಪ್ರಾಣಕ್ಕೆ ಪ್ರಾಣಶಕ್ತಿ ನೀಡುವವನು, ಚಕ್ಷುಷು ಅಂದ್ರೆ ಕಣ್ಣಿಗೆ ದೃಷ್ಟಿಶಕ್ತಿಯನ್ನು ಕೊಡುವವನು, ಮತ್ತೆ ಕಿವಿಗೆ ಕೇಳುವ ಶಕ್ತಿಯನ್ನು ಕೊಡುವವನು, ಮನಸ್ಸಿಗೆ ತಿಳಿಯುವ ಶಕ್ತಿ ಕೊಡುವವನು ಆದ ಪರಬ್ರಹ್ಮನನ್ನು ಯಾರು ತಿಳಿತಾರೋ ಅವರು ಸರ್ವಶ್ರೇಷ್ಠವಾದ ಪರಮಾತ್ಮನ ಸ್ಥಾನವನ್ನು ಪಡೀತಾರೆ. ಹೀಗೆ ಕಣ್ಣಿಗೆ ದೃಷ್ಟಿಶಕ್ತಿ ಕೊಟ್ಟಿದ್ದಾನೆ, ಕಣ್ಣಿನ ಅಭಿಮಾನಿಯಾದ ಸೂರ್ಯನಿಗೂ ಅವನು ಶಕ್ತಿ ಕೊಟ್ಟಿದ್ದಾನೆ ಅಂತ ಹೀಗೆ ಇನ್ನೂ ಒಂದು ಅರ್ಥವನ್ನು ಅಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಪ್ರಾಣ, ಚಕ್ಷುಸ್ಸು, ಶ್ರೋತ್ರ, ಮನಸ್ಸು ಈ ನಾಲ್ಕನ್ನು ಹೇಳಿದ್ದಾರೆ ಈ ಉಪನಿಷತ್ತಿನಲ್ಲಿ. ಉಪನಿಷತ್ತಿನ ಈ ಪ್ರಾಣಸ್ಯ ಪ್ರಾಣಂ ಮತ್ತು ಚಕ್ಷುಷು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯೋ ಅನ್ನೋಲ್ಲಿ ನಾಲ್ಕನ್ನು ಹೇಳಿದ್ದಾರೆ. ಈ ನಾಲ್ಕರ ಜೊತೆಗೆ ಹಿಂದೆ ಬಂದಿರುವಂತಹ ಜ್ಯೋತಿ ಅಂತ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಆವಾಗ ಒಟ್ಟು 5 ಜನ ಆಗ್ತಾರೆ. ಭಾಷ್ಯದಲ್ಲಿ ಅನ್ನ ಎಂಬ ಶಬ್ದದಿಂದ ಹೇಳಿದ್ದಾರೆ. ಪ್ರಾಣಶ್ಚಕ್ಷುಸ್ತಥೈವ ಅನ್ನಂ ಅಂತ ಆ ಅನ್ನ ಎಂಬ ಶಬ್ದವನ್ನು ಹೇಳಿ ಒಟ್ಟು 5 ಜನ ಅಂತ ಹೇಳಿದ್ದಾರೆ.
ಆದರೆ ಪ್ರಕೃತ ಮಂತ್ರದಲ್ಲಿ ಈಗ ನಾವು ನೋಡ್ತಿರೋ ಪ್ರಾಣಸ್ಯ ಪ್ರಾಣಂ ಎಂಬ ಮಂತ್ರದಲ್ಲಿ ಅನ್ನದ ಪ್ರಸ್ತಾವ ಇಲ್ಲ. ಆದ್ರಿಂದ ಹಿಂದೆ ಹೇಳಿದ ಜ್ಯೋತಿಯನ್ನು ಸೇರಿಸಿದಾಗಲೇ ಅದು 5 ಆಗೋದು. ಮತ್ತೆ ಭಾಷ್ಯದಲ್ಲಿ ಆಚಾರ್ಯರು ಅನ್ನ ಅಂತ ಯಾಕೆ ಸೇರಿಸಿದ್ದಾರೆ ಅಂದ್ರೆ ಅದು ಮಾಧ್ಯಂದಿನ ಶಾಖೆಗೆ ಅನುಸಾರವಾಗಿ ಜ್ಯೋತಿಯ ಸ್ಥಾನದಲ್ಲಿ ಆ ಶಾಖೆಯವರು ಮಾಧ್ಯಂದಿನ ಶಾಖೆಯವರು ಅನ್ನವನ್ನ ಸ್ವೀಕಾರ ಮಾಡ್ತಾರೆ. ಈ ಬೃಹದಾರಣ್ಯಕ ಅನ್ನೋದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಕಾಣುವ ಶಾಖೆ ಮತ್ತು ಮಾಧ್ಯಂದಿನ ಶಾಖೆ ಅಂತ ಎರಡಿದೆ. ಆ ಮಾಧ್ಯಂದಿನ ಶಾಖೆಯವರು ಅನ್ನ ಅಂತ ಪರಿಗಣನೆ ಮಾಡ್ತಾರೆ, ಆವಾಗ 5 ಆಗ್ತವೆ. ಮತ್ತೆ ಕಾಣುವ ಶಾಖೆಯವರು ಜ್ಯೋತಿಷ್ ಅಂತ ಪರಿಗಣನೆ ಮಾಡ್ತಾರೆ, ಆಗ 5 ಆಗ್ತದೆ. ಪ್ರಾಣ, ಚಕ್ಷು, ಶ್ರೋತ್ರ, ಮನಸ್ಸು, ಜ್ಯೋತಿ ಇದು ಕಾಣುವ ಶಾಖೆಗೆ ಅನುಸಾರವಾಗಿ. ಪ್ರಾಣ, ಚಕ್ಷು, ಶ್ರೋತ್ರ, ಮನಸ್ಸು ಮತ್ತು ಅನ್ನ ಇದು 5 ಮಾಧ್ಯಂದಿನ ಶಾಖೆಗೆ ಅನುಸಾರವಾಗಿ ಅಂತ ತಿಳಿದುಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.